ಗೊತ್ತಾಯ್ತು. ಕೂಲಿಗೆ ಹೋಗೋದ್ ಬೇಡ್ವಾ? ಬಂದೆ ಕಣವ. ಬಾ. ಕೆಂಪು ಚಟ್ನಿ ಒಸಿ ಕೆಂಪು ಅರಿಯಕ್ಕಿಲ್ವೇನೆ? ಒಲೆ ರೊಟ್ಟಿ ತಟ್ಟಿಕ್ಕಿದ್ಯಾ? ನೀನೇ ಅರ್ದಿಡ್ಬೇಕಾಗಿತ್ತು. ಯಾಕೆ ಇನ್ನೂ ಹೋಗಿಲ್ವಾ ಕೆಲ್ಸಕ್ಕೆ? ಇನ್ನೂ ಎಷ್ಟೊತ್ತು? ಈಗ ಹೋಯ್ತೀವಿ ಮಗ. ಇವನ್ ಮಾತ್ರ ಯಾಕೆ ಕೆಲ್ಸಕ್ಕೂ ಹೋಗಕ್ಕಿಲ್ಲ, ನಮ್ಮೇಲೆ ಜಬರ್ದಸ್ತ್ ಮಾಡ್ತಾನೆ. ಮೆತ್ಗೆ ಕಣವ ಮೆತ್ಗೆ. ಓ ಚೇರ್ಮನ್ರು ನೋಡಕ್ ಟೌನ್ಗೆ ಹೋಗ್ಬೇಕು, ಕಾಸು ಇಟ್ಬಿಟ್ಟು ಹೋಗು. ಎಲ್ಲ ಕಾಸು? ಕಾಸು ಇಲ್ಲ ಗೀಸು ಇಲ್ಲ. ಇಟ್ಬಿಟ್ಟು ಹೋಗವ, ಇಂಪಾರ್ಟೆಂಟ್ ಕೆಲಸ ಐತೆ. ಏನ್ ರಮಣ ಎಲ್ಲ ಕೆಲ್ಸಕ್ಕೆ ಕೊಟ್ರಾ? ನಮಸ್ಕಾರ ಬುದ್ಧಿ, ಹೋಯ್ತಾ ಇದೀವಿ. ಹೋಗ್ಬೇಕಲ್ಲ ಮೇಸ್ಟ್ರೆ, ಇಲ್ರಿ ನಡೀತದ. ಆದ್ರೆ ಮಗುನ ಅನ್ಯಾಯ ಸ್ಕೂಲ್ ಬಿಡಿಸ್ಬಿಟ್ರಿ. ಎಷ್ಟು ಚೆನ್ನಾಗಿ ಓದ್ತಾ ಇತ್ತು. ರಮಣ, ಓದ್ಸೋದು ಮಾತ್ರ ನಿಲ್ಲಿಸ್ಬೇಡ, ಮತ್ತೆ ಸ್ಕೂಲಿಗೆ ಕಳಿಸು ಮಗುನ. ಏನಮ್ಮ, ಮತ್ತೆ ಸ್ಕೂಲಿಗೆ ಬರ್ತೀಯ ತಾನೇ? ಅವ್ವ ಕಳ್ಸಿದ್ರೆ ಬರ್ತೀನಿ ಮೇಷ್ಟ್ರೆ. ಎಲ್ಲ ಆಯ್ತದೆ ಮೇಷ್ಟ್ರೆ, ಎಲ್ಲರೂ ದುಡಿದ್ರೆ ಅಲ್ವಾ ನಮ್ಮ ಸಂಸಾರ ನಡೆಯೋದು. ಬರ್ತೀವಿ ಮೇಷ್ಟ್ರೆ. ನೀರಾಯ್ಸ್ದ? ಸಾಯಂಕಾಲ ಇನ್ನೊಂದ್ಸರಿ ತೋಟ ಕಡೆ ಔಟ್ ಬಾ. ಅಪ್ಪಂಗೆ ಹಂಗೆ ಮಾಡೋಣ. ಏ ಕಮಲಿ, ಏನ್ ಹಂಗನಾಗ್ತಾ ಇದ್ಯಾ? ಮುಂದೆ ನೋಡ್ಕೊಂಡು ಕೆಲಸ ಮಾಡು. ನಾನು ಹೇಳಿದಿಲ್ಲ ಜ್ಞಾಪಕ ಆಯ್ತೇನೋ? ಅಕ್ಕ, ಬೇಗ ಊಟ ಕೊಡು, ಉಂಡ್ಬಿಟ್ಟು ಟೌನ್ಗೆ ಹೋಗ್ಬೇಕು. ಅಪ್ಪ ಅಪ್ಪ 10 ರೂಪಾಯಿ ಕೊಡಪ್ಪ. ಯಾಕೆ ಬೇಕು 10 ರೂಪಾಯಿ ನನ್ನ ಮಗಳಿಗೆ? ನಾನು ಚಾಕ್ಲೇಟ್ ತಗೋಬೇಕು. ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬರೆ, ಊಟಕ್ಕೆ ಬಡಿಸ್ತೀನಿ. ಎಷ್ಟೊತ್ತಿನಲ್ಲಿ ಏನೇ ಚಾಕ್ಲೇಟು? ಹೋಗತ್ತೆ ಅಪ್ಪ ಅಪ್ಪ ಚಾಕ್ಲೇಟ್. ಆಯ್ತು, ಕೊಡ್ತೀನಿ. ಮೊದಲು ಹೋಗಿ ಬಟ್ಟೆ ಬದಲಾಯಿಸ್ಕೊಂಬ. ತಗೋ. ಮಂಜಣ್ಣ, ಏನು ಯೋಚನೆ ಮಾಡೀಯಾ? ನಾನು ಗಂಟ್ಲು ಹರ್ಕತಾನೆ ಇರ್ತೀನಿ, ನೀನು ಕಿವಿ ಮ್ಯಾಕೆ ಹಾಕ್ಯಂದಿರಾ ಸುಮ್ಮನೆ ತಿರುಗ್ತಾನೆ ಇರು. ಹೇಳ್ತಾ ಇನ್ನು ನೋಡು, ನಿನ್ನ ಮಗಳನ್ನೂ ಈ ಮನೆನೂ ನಿಭಾಯಿಸಕ್ಕೆ ನನ್ನ ಕೈಲಿ ಆಗೋಕ್ಕಿಲ್ಲ ನೋಡು. ನೀನು ಅದೇ ರಾಗ ಆಡ್ತಾ ಇದ್ರೆ ನಿಂತ ಕಾಲಾಗೆ ಮದುವೆ ಆಗಕ್ಕೆ ಆಯ್ತದೇನಕ್ಕ? ಹೆಣ್ಣು ಸಿಗಬಾರ್ದ? 2ನೇ ಮದುವೆಗೆ ಅಷ್ಟು ಸಲೀಸಾಗಿ ಯಾರು ಕೊಟ್ಟಾರು ಹೆಣ್ಣ? ಯಾಕೆ ಕೊಡೋಕ್ಕಿಲ್ಲ? ಊರಿಗೆ ದೊಡ್ಡ ಮಂತನ ನಮ್ಮದು. ನಿನಗೇನಂತ ವಯಸ್ಸು ಮಿಕ್ಕೋಗಿರೋದು? ಹೆಂಡ್ರು ಸತ್ತು ವರ್ಷದ ಮೇಲೆ ಆಗ್ತಾ ಬಂತು, ಇನ್ನು 7 ದಿನ ಅಂತ ಸುಮ್ಕೆ ಇದ್ದೀಯಾ? ನೀ ಹ್ಞೂ ಅಂತಂದರೆ ಸಾಕು, ಹೊತ್ತರಿಕೆ ಹೆಣ್ಣು ಕರ್ಕೊಬಂದು ಮುಂದೆ ನಿಲ್ಲಿಸ್ತೀನಿ. ಓ, ನೀನು ನೋಡಿದ್ರೆ ಆಗಲೇ ಹೆಣ್ಣು ನಿಶ್ಚಯ ಮಾಡಿರೋಂಗದೆ. ಹ್ಞೂ, ಅದು ಹೇಳ್ಬಿಡು ಯಾರೋ ಅನ್ನೋದನ್ನ. ಅದೇ ಕಣ್ಲ ನಮ್ಮ ಲಕ್ಷ್ಮಿ ಮಗಳು. ಮುಂಚೆನೇ ಗಾದೆ ಇಲ್ವಾ, ಬಡವ್ರ ಮನೆ ಹೆಣ್ಣು ತರಬೇಕು, ದೊಡ್ಡವ್ರ ಮನೆಗೆ ಹೆಣ್ಣು ಕೊಡಬೇಕು ಅಂತ. ಆ ಹುಡುಗಿನ ನಮ್ಮ ಮನೆಗೆ ತಂದ್ಕೊಂಡ್ರೆ ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ. ಲಕ್ಷ್ಮಿಗೆ 2 ಹೆಣ್ಮಕ್ಳವ್ರ? ಯಾರಲ್ಲ ಇಬ್ರು? ಒಬ್ಳೇ ಅಲ್ವೇನ್ಲ?
ಅದೇ ಕೂಲಿ ಕೆಲಸಕ್ಕೆ ಬರ್ತಾಳಲ್ಲ ಆ ಕಮ್ಲಿ. ಹ್ಞೂ ಕಣ್ಲಾ ಅವಳೆಯ. ಏನು ಮಾತು ಅಂತ ಆಡ್ತಿದ್ಯಕ್ಕ. ಅವಳು ಇನ್ನೂ ಆಡೋ ಹುಡುಗಿ. ಸರಿಯಾಗಿ ನೋಡಿದ್ರೆ ಅವಳು 3ರಷ್ಟು ವಯಸ್ಸಾಗದೆ ನನಗೆ. ಆಗಲೂ ಸಣ್ಣ ಹುಡುಗಿನೇ ತನ್ನ ಕಡ್ದೆ, ಈಗಲೂ ಹಂಗೆ ಮಾಡ್ತಿದ್ಯಾ. ಯಾರ್ಲ ಆಡೋ ಹುಡುಗಿ? ನಾ ಎಲ್ಲ ವಿಚಾರಿಸೀನಿ. ಅವಳು ದೊಡ್ಡವಳಾಗಿ 2 ವರ್ಷ ಆಗಿದೆ. ಹೆಣ್ಮಕ್ಳಿಗೆ ಮದುವೆ ಆಯಿತು ಅಂತಂದರೆ ದೊಡ್ಡ ಹೆಂಗ್ಸಾದಂಗೆ ಆಯ್ತಾರೆ. ಸುಮ್ಕೆ ರಾಗ ತೆಗಿಬೇಡ ಕಣ್ಲ. ಆ ಹುಡುಗಿನ ನಮ್ಮನೆಗೆ ತಂದ್ಕೊಂಡ್ರೆ ಎಲ್ಲ ನಿಭಾಯಿಸ್ಕೊಂಡು ಹೋಯ್ತಾಳೆ. ನಿಂಗೆ ಯಾರು ಹೇಳ್ತಾರೆ? ನಿಂಗೆ ಹೆಂಗೆ ಬೇಕೋ ಹಂಗೆ ಮಾಡೋಳು ನೀನು. ಹಿಂಗೆ ಕೊಂಡ್ಕೊಂಡು ಆಡ್ಕೊಂಡಿರೋ ಮಗಿಗೆ ಮದುವೆ ಮಾಡೋಣ ಅಂತೀಯಲ್ಲ, ಸರಿನಾ ಇದು? ಆ ವಯಸ್ಸಲ್ಲಿ ನಂಗೆ ಮದ್ವೆ ಆಗಿರ್ಲಿಲ್ವಾ? ನಮ್ಮ ಕಾಲ ಬ್ಯಾರೆ, ಅದಾಯ್ತಲ್ಲ. ಆಯ್ತು, ಈಗ ಬಂದಿರೋ ಸಂಬಂಧನ ಬಿಟ್ಬಿಡ್ತೀನಿ. ಅವಳು ಸರಿಯಾದ ವಯಸ್ಸಿಗೆ ಬಂದ್ಮೇಲೆ ಇಂಥದೇ ಸಂಬಂಧ ತಂದೀಯ ನೀನು? ನಿನ್ ಕೈಲಿ ಆದಾತ? ಮಾತ್ನಾಗ ಹೇಳ್ದಂಗಲ್ಲ. ನಮ್ಮಪ್ಪ ಸತ್ತು 9 ತಿಂಗಳಾಯ್ತು. ಸಾವಾದ ಮನೆಯಾಗೆ ವರ್ಷ ತುಂಬದ್ರೊಳಗೆ ಸುಖಕಾರ್ಯ ನಡೆದ್ರೆ ನಡೆದಂಗೆ. ನಿಂಗೆ ಗೊತ್ತಿಲ್ವಾ ಅದು? ಏ ರಮಣ್ಣ, ನಮಸ್ಕಾರ ಬುದ್ಧಿ. ಏನು ಕೆಲಸ ನೀನು ಮಾಡ್ತಿರೋದು? ನಾನೇನು ಮಾಡಿದೆ ಬುದ್ಧಿ, ಅಂತ ಕೆಲಸವ? ಅಷ್ಟು ಚಿಕ್ಕ ಹುಡುಗಿಗೆ ಮದುವೆ ಮಾಡೋದಕ್ಕೆ ಹೊರಟಿದೆಯಲ್ಲ, ನಿನ್ನ ತಲೆಯಲ್ಲಿ ಬುದ್ಧಿಗಿದ್ದಿ ಇದೆಯಾ? ಅದಾ? ಅದೇ. ಮೊದಲನೇದಾಗಿ ಹುಡುಗಿನ ಸ್ಕೂಲ್ ಬಿಡಿಸಿದ್ದೆ ದೊಡ್ಡ ತಪ್ಪು. ಆ ಹುಡುಗಿಗೆ 13-14 ಆಗಿಲ್ಲ, ಆಗಲೇ ಮದುವೆ ಮಾಡೋಕ್ಕೆ ಹೊರಟಿದೀಯ. ಆ ಗಂಡು ಅನ್ನಿಸ್ಕೊಳ್ಳೋನಿಗೆ ಒಂದು ಮಗು ಬೇರೆ ಇದೆ. ಇದೇ ಮಗು, ಈ ಮಗು ಹೋಗ್ತಾನೆ ಇನ್ನೊಂದು ಮಗು ನೋಡ್ಕೋಬೇಕಾ? ನಮ್ಮ ಮಗಿಗೆ 15 ವರ್ಷ ತುಂಬೈತೆ ಬುದ್ಧಿ. ಯಾರು ಹೇಳ್ತಾ ಇದೀಯಾ? ಸ್ಕೂಲ್ ರೆಕಾರ್ಡ್ಸ್ ನಾನು ನೋಡಿಲ್ವಾ? ಬಾಲ್ಯ ವಿವಾಹ ಅಪರಾಧ ಅಂತ ನಿನಗೆ ಗೊತ್ತಿಲ್ವಾ? ನಿಮ್ಮ ಮನೆಯವರೆಲ್ಲ ಜೈಲಿಗೆ ಹೋಗ್ಬಿಡ್ತೀರಾ ಅಷ್ಟೇ. ಅದ್ಯಾಕೆ ಅಷ್ಟೊಂದು ಕೋಪ ಮಾಡ್ಕೊತೀರಾ ಬುದ್ಧಿ? ಈಗ ಬಿಟ್ರೆ ನಮ್ಮ ಮಗಿಗೆ ಇಂಥ ಒಳ್ಳೆ ಸಂಬಂಧ ಸಿಕ್ಕತ್ತ ಹೇಳಿ? ಬಡವರು ನಾವು, ಹೆಂಗೋ ಬದುಕತ್ತೀವಿ ಬಿಡಿ. ಅಷ್ಟೋ ಮಿತ್ಮೀರಿ ನೀವು ಜೈಲಿಗೆ ಕಳಿಸ್ಲೇಬೇಕು ಅನ್ನೋಂಗಿದ್ರೆ ಕಳಿಸಿ ಬುದ್ಧಿ, ಇನ್ನೇನು ಮಾಡೋಕ್ಕಾಯ್ತದೆ? ಹೀಗೆ ಹೇಳಿದ್ರೆ ನಿಮಗೆ ಬುದ್ಧಿ ಬರೋದಿಲ್ಲ. ಅಂತೂ ನಮ್ಮ ಕಮಲಿ ಅದೃಷ್ಟ, ಒಂದು ಒಳ್ಳೆ ಮನೆ ಸೇರ್ಕೊಂಡ್ಲು. ನಾವಿನ್ನು ಬರ್ತೀವಿ ಮಂಜಣ್ಣ. ಆಯ್ತು ಬನ್ನಿ ರಮಣ ಮಾವ. ಮಂಜಣ್ಣ, ಮನೆಗೆ ಹೋಗ. ಪಾಪ ಕಮ್ಲಿನ ಎಷ್ಟೊತ್ತು ಕಾಯಿಸೋದು. ನಾನು ಮೀನ ಇಬ್ರು ಮೇಲ್ಗಡೆ ಕೋಣೆಯಲ್ಲಿ ಮಂಕೇತೀವಿ. ಬರ್ರಿ ಮೀನ. ನಾನು ಬರಲ್ಲ. ಬಾರೆ. ಬಾರೆ ಬಾ. ಏನಾಯ್ತು ನನ್ನ ಕಂದಿನ್ಗೆ? ಏನಾಯ್ತವ? ಅವ್ವ, ನಂಗೆ ಮದ್ವೆ ಬ್ಯಾಡ ಕಣವ್ವ. ಏನ್ ಮಾತು ಅಂತ ಆಡಿಯವ್ವ? ಆ ಹುಡುಗಿಗೆ ಸಂಸಾರ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಅವಳನ್ನ ತಂದು ನನಗೆ ಕಟ್ಬಿಟ್ಟಲ್ಲಕ್ಕ. ನಾ ಹೇಳ್ದೆ ನಿನ್ಗೆ, ಆಡೋ ಹುಡುಗಿ ಅದು ಅಂತ. ಹಂಗ ಅಂದ್ಕೊಂಡ್ರೆ ಆಯ್ತದೇನೋ ಮಂಜಣ್ಣ, ಕಲ್ತ್ಕೊತಾಳ್ ಬಿಡು.
ಬಾ ಲಕ್ಷ್ಮಕ್ಕ. ಮಂಜಣ್ಣ, ಮಾದೇವಕ್ಕ, ತೆಪ್ ತಿಳ್ಕೊಬೇಡಿ. ನನ್ನ ಮಗಳು ಕಮ್ಲಿಗೆ ಇನ್ನೂ ಏನು ಗೊತ್ತಾಗಕ್ಕಿಲ್ಲ. ಈಗ ನಾನೆಲ್ಲ ಹೇಳ್ಕೊಟ್ಟಿವ್ನಿ, ಎಲ್ಲ ಕಲ್ತ್ಕೊಂಡವಳೆ. ಇನ್ಮೇಲೆ ಅರ್ತ್ಕೊಂಡು ಸಂಸಾರ ಮಾಡ್ಕೊಂಡು ಹೋಯ್ತಾಳೆ. ಮಾದೇವಕ್ಕ, ನನ್ನ ಮಗಳನ್ನ ಈಗ ನಿನ್ನ ನುಡಿಗೆ ಹಾಕಿವ್ನಿ. ನೋಡ್ಕೊಳವ ತಾಯಿ, ನಾನು ನಿನ್ ಬರ್ತೀನಿ. ಏ ಕಮಲಿ, ಮಗಿಗೆ ಏನಾರ ರವ ಹೊಟ್ಟೆಗೆ ತಿನ್ಸು. ಹ್ಞೂ ಕಣಕ್ಕ. ತಗಳವ. ಓಹೋ ನಂಗೆ ಬೇಡ. ಹಾಗೇಳ್ಬಾರ್ದು, ತಗಳವ. ಅತ್ತೆ ನೀನ್ ತಿನ್ಸಿದ್ರೇನೆ ನಾನು ತಿನ್ನೋದು. ಸ್ವಲ್ಪ ಜೋರಾಗಿ ಉಸಿರಾಡಮ್ಮ. ನಿಮ್ಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಅನ್ಸುತ್ತೆ. ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಆಗಿರೋದ್ಲೇ ಗರ್ಭ ನಿಂತಿಲ್ಲ. 7ನೇ ತಿಂಗಳಿಗೆ ಅಭಾಷಣ ಆಗೋಗಿದೆ. ಈ ಹೆಣ್ಮಕ್ಳು ಅಪ್ಪ ಅಮ್ಮನಿಗಂತೂ ಬುದ್ಧಿನೇ ಇಲ್ಲ. 13-14 ವಯಸ್ಸಿಗೆಲ್ಲ ಮದುವೆ ಮಾಡಿಬಿಡ್ತಾರೆ. ಈ ವಯಸ್ಸಲ್ಲಿ ಸಂಸಾರಕ್ಕೆ ದೇಹನೂ ತಯಾರಾಗಿರಲ್ಲ, ಮನಸ್ಸು ತಯಾರಾಗಿರಲ್ಲ. ಎಲ್ಲ ಹುಡುಗಾಟ ನಿಮಗೆ ಅಲ್ವಾ? ಹೆಣ್ಣು ಪ್ರತಿ ಹಂತದಲ್ಲೂ ಎಷ್ಟು ನೋವು ತಿನ್ಬೇಕಾಗತ್ತೆ ಗೊತ್ತಾ ನಿಮಗೆ? ತಗೊಳ್ಳಿ, ಈ ಔಷಧಿ ವಿಟಮಿನ್ಸ್ ತಂದ್ಕೊಡಿ. ಹಾಗೆ ಸೊಪ್ಪು ಸದೆ, ಹಣ್ಣು ತರಕಾರಿ, ಹಾಲು ಮೊಟ್ಟೆಲ್ಲ ಚೆನ್ನಾಗಿ ಕೊಡಿ. ದೇಹಕ್ಕೆ ಸ್ವಲ್ಪ ಶಕ್ತಿ ಬರಲಿ. ಬಾ, ನಿಮ್ಗಂತೂ ಬುದ್ಧಿ ಬರೋಲ್ಲ. ಹೇಳಿ ಹೇಳಿ ನಮ್ಮ ಗಂಟ್ಲು ಒಣಗಬೇಕಷ್ಟೇನೆ. ಏನಂದ್ರಪ್ಪ ಡಾಕ್ಟ್ರು? ಅದೇ ಅಕ್ಕ, ಮತ್ತೆ ಬಸರಾಗವಳೆ, ಈ ಸಲ ಹುಷಾರಾಗಿ ನೋಡ್ಕೋಬೇಕು ಅಂದ್ರು. ಸ್ವಲ್ಪ ಟೀ ಮಾಡ್ಲಾ? ಬೇಡ, ಸ್ವಲ್ಪ ನೀರು ಕೊಡು, ನಾನು ಸಿಟಿಗೆ ಹೋಗಿ ಬರ್ಬೇಕು.
ನಮ್ಮನ್ನೆಲ್ಲ ತಬ್ಲಿ ಮಾಡ್ಬಿಟ್ಟು ಹೋದಿಯಲ್ಲ, ನಮ್ಮನ್ನೆಲ್ಲ ಇನ್ಯಾರು ನೋಡೋರು? ನಿನ್ನ ಮಗಳು ನಮ್ಮಪ್ಪ ಎಲ್ಲಿದ್ದ, ನಾನು ಎಲ್ಲಿದ್ದನೋ ಕರ್ಕೊಂಡು ಬರ್ಲಿ. ಇದ್ಯಾಕವ ತಾಯಿ, ಏನಾಯ್ತು? ಅಯ್ಯೋ ಪಾಪಿ, ನನ್ನ ತಮ್ಮನ್ ತಿಂದ್ಕೊಂಡ್ಯಲ್ಲೇ. ನಿಂಗೆ ಈ ಮನೆಯಲ್ಲಿ ಬಿಲ್ಕುಲ್ ಜಾಗ ಇಲ್ಲ. ಗಂಟು ಮುಟ್ಟ ಕಟ್ಕೊಂಡು ಹೊಂಟೋಗು. ಅಯ್ಯೋ ದೇವ್ರೆ, ನನ್ ಮಗಿನ ಬಾಳು ಏನಾಗೋಯ್ತಪ್ಪ ಶಿವನೇ, ಏನಾಗೋಯ್ತಪ್ಪ. ಬಡ್ಕೊಂಡೆ. ಈ ಮಗುನ ಓದ್ಸು ಅಂತ ಕೇಳಿದ್ಯಾ? ಆಮೇಲೆ ಇಷ್ಟು ಬೇಗ ಮದುವೆ ಮಾಡಬೇಡ ಅಂದರೆ ನನಗೆ ಜೋರು ಮಾಡಿ ಸರಿ ರಾತ್ರಿಯಲ್ಲಿ ಕದ್ದು ಮುಚ್ಚಿ ಮದುವೆ ಮಾಡಿಬಿಟ್ಟೆ. ಈಗ ಕಮಲಿ ಭವಿಷ್ಯದ ಕಥೆ ಏನು? ಇಬ್ರು ಗಂಡ ಹೆಂಡತಿ 8 ದಿನ ಬದುಕಿರ್ತೀರಿ. ಈ ನಾಲಾಯಕ ನಂಬ್ಕೊಂಡು ಮಗು ಕಮಲಿ ಬದುಕುತ್ತಾ? ಹೇಳ್ರಮ್ಮಣ್ಣ, ಹೇಳು, ಏನ್ ಮಾಡ್ತೀಯಾ? ಮದುವೆ ಆಗುವಾಗ ಗಂಡಿಗೆ ಕನಿಷ್ಠ ಪಕ್ಷ 21 ವರ್ಷ, ಹೆಣ್ಣಿಗೆ 18 ವರ್ಷ ಆಗಿರಲೇಬೇಕು. ಇಲ್ಲದೇ ಇದ್ರೆ ಅದು ಬಾಲ್ಯ ವಿವಾಹ ಆಗುತ್ತೆ. ಇಬ್ಬರಲ್ಲಿ ಒಬ್ಬರಿಗೆ ವಯಸ್ಸು ಕಮ್ಮಿ ಇದ್ರೂ ಅದು ಕೂಡ ಬಾಲ್ಯ ವಿವಾಹನೇ.